ಸುಮಲತಾ ಪರ ನಟ ದರ್ಶನ್ ಮತಯಾಚನೆ ಮಾಡೋದು ಫಿಕ್ಸ್. ಕ್ಯಾಂಪೇನ್ ಮಾಡೋ ಬಗ್ಗೆ ಮೌನ ಮುರಿದಿದ್ದಾರೆ ದರ್ಶನ್. ಸುಮಲತಾ ಪರ ನಟ ದರ್ಶನ್ ರವರು ಮತಯಾಚನೆ ಮಾಡೋದು ಫಿಕ್ಸ್ ಆಗಿದೆ. ಕ್ಯಾಂಪೇನ್ ಮಾಡ್ತೀರಾ ಸರ್ ಅನ್ನೋ ಪ್ರಶ್ನೆಗೆ ದರ್ಶನ್ ರವರು ಉತ್ತರವನ್ನ ಕೊಟ್ಟಿದ್ದಾರೆ. ಹೆತ್ತ ತಾಯಿಯನ್ನ ಬಿಟ್ಕೊಡೋಕಾಗುತ್ತಾ ನೀವೇ ಹೇಳಿ ಅಂತ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಯಾವಾಗ್ಲೂ ನಮ್ಮ ಅಮ್ಮನ ಜೊತೆ ನಾನು ಇರ್ತೇನೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿನ ಬಿಟ್ಬಿಡ್ತೀರಾ? ಅಮ್ಮ ಅಮ್ಮನೇ ಸರ್ ಅಂತ ಹೇಳಿ ನಟ ದರ್ಶನ್ ರವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮಂಗಳೂರಿನ ಕುತ್ತಾರಿನಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅವರ ಪರ ಮತ ಭೇಟಿಯನ್ನ ಆಡಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಸುಮಲತಾ ಅವರ ಪರವಾಗಿ ನಿಂತುಕೊಂಡು ನಿರಂತರವಾಗಿ 2 ತಿಂಗಳುಗಳ ಕಾಲ ಮತಯಾಚನೆಯನ್ನ ಮಾಡಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಈ ಬಾರಿ ಮಂಡ್ಯ ಕಣ ಮತ್ತಷ್ಟು ಜಿದ್ದಾಜಿದ್ದಿನ ಕಣವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಟಿಕೆಟ್ ಅನ್ನ ಸುಮಲತಾ ಅವರು ಕೇಳ್ತಾ ಇದ್ದಾರೆ. ಬಹಳ ಕುತೂಹಲ ಇದೆ. ಮಂಡ್ಯದಿಂದಲೇ ನಾನು ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನೋದನ್ನ ಕೂಡ ಸುಮಲತಾ ಅಂಬರೀಶ್ ಅವರು ಹೇಳಿರೋದ್ರಿಂದ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆಯನ್ನ ಮಾಡಿದ್ರೆ ದರ್ಶನ್ ರವರು ಪ್ರಚಾರವನ್ನ ಮಾಡ್ತಾರಾ? ಒಂದು ಪಕ್ಷದ ಚಿಹ್ನೆಯ ಅಡಿಯಲ್ಲಿ ನಿಂತ್ಕೊಂಡ್ರೆ ದರ್ಶನ್ ರವರ ಪ್ರಚಾರ ಇರುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಇತ್ತು. ಅದಕ್ಕೆ ಉತ್ತರವನ್ನ ಇವತ್ತು ಕೊಟ್ಟಿದ್ದಾರೆ. ಅಂದ್ರೆ ಸರ್ ಪೊಲಿಟಿಕಲ್ಲಿ ಇಟ್ ಇಸ್ ಟೈಮ್ ಆಕ್ಚುಲಿ. ಮೊನ್ನೆಲ್ಲ ಅಮ್ಮ ಜೊತೆಗೆ ಲಾಸ್ಟ್ ಟೈಮ್ ಅಮ್ಮ ಜೊತೆಗೆ ಅವ್ರದ್ದೇನಾದ್ರು ಅವ್ರ ಜೊತೆಗೆ ಇಲ್ವಲ್ವಾ? ಈಗ ಒಂದೇನ ನಿಮ್ಮ ಮನೇಲಿ ತಾಯಿ ಬಿಡ್ತೀರಾ ಇಲ್ವಾ? ಹಾಗಾದ್ರೆ ಬೇರೆ ಆಕ್ಚುಲಿ ಇದಕ್ಕೆ ಬಂದ ತಕ್ಷಣ ಬೇರೆ ನಮ್ಮ ತಾಯಲ್ಲ ಅಂತ ಬಿಟ್ಬಿಡ್ತೀರಾ? ಅಮ್ಮ ಅಮ್ಮನೇ ಸರ್. ಅದೇನಂದ್ರೆ ಸರ್ ಪೊಲಿಟಿಕಲ್ಲಿ ಇಟ್ ಇಸ್ ಟೈಮ್ ಆಕ್ಚುಲಿ. ಮೊನ್ನೆಲ್ಲ ಅಮ್ಮ ಜೊತೆಗೆ ಲಾಸ್ಟ್ ಟೈಮ್ ಅಮ್ಮ ಜೊತೆಗೆ ಅವ್ರದ್ದೇನಾದ್ರು ಅವ್ರ ಜೊತೆಗೆ ಇಲ್ವಲ್ವಾ? ಈಗ ಒಂದೇನ ನಿಮ್ಮ ಮನೇಲಿ ತಾಯಿ ಬಿಡ್ತೀರಾ ಇಲ್ವಾ? ಹಾಗಾದ್ರೆ ಬೇರೆ ಆಕ್ಚುಲಿ ಇದಕ್ಕೆ ಬಂದ ತಕ್ಷಣ ಬೇರೆ ನಮ್ಮ ತಾಯಲ್ಲ ಅಂತ ಬಿಟ್ಬಿಡ್ತೀರಾ? ಅಮ್ಮ ಅಮ್ಮನೇ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶ್ವಿತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ದರ್ಶನ್ ರವರು ಕ್ಯಾಂಪೇನ್ ಮಾಡ್ತಾರಾ ಸುಮಲತಾ ಅವರ ಪರವಾಗಿ ಅನ್ನೋ ಪ್ರಶ್ನೆ ಇತ್ತು, ಜೊತೆಗೆ ಗೊಂದಲ ಇತ್ತು. ಯಾಕಂದ್ರೆ ಈ ಬಾರಿ ಸುಮಲತಾ ಏನಾದ್ರೂ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ನಿಂತ್ರೆ ಪ್ರಚಾರ ಕಾರ್ಯದಲ್ಲಿ ಅವರು ತೊಡಗಿಸಿಕೊಳ್ಳುವ ಸಾಧ್ಯತೆಗಳು ಕಮ್ಮಿ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಆ ಪ್ರಶ್ನೆಗಳಿಗೆ, ಆ ಗೊಂದಲಗಳಿಗೆ ಖುದ್ದು ದರ್ಶನ್ ರವರೇ ತೆರೆ ಎಳೆದಿದ್ದಾರೆ. ಅಮ್ಮನ ಪರವಾಗಿ ನಾನು ಸದಾ ಇರ್ತೀನಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತ? ಹೌದು ಮಧುಶ್ರೀ, ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಯಾರು ಎಂಬುದು ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಈ ನಡುವೆ ಸುಮಲತಾ ಅವರು ಕೂಡ ಅಲ್ಲಿಂದ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸುಮಲತಾ ಪರವಾಗಿ ನಟ ದರ್ಶನ್ ಮತ್ತು ಯಶ್ ಅವರು ಪ್ರಚಾರವನ್ನು ಮಾಡಿದ್ರು. ಹೀಗಾಗಿ ಈ ಬಾರಿ ಒಂದು ವೇಳೆ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ ಅವರಿಗೆ ಸಪೋರ್ಟ್ ಮಾಡ್ತೀರಾ ಎನ್ನುವ ಕುರಿತಂತೆ ನಟ ದರ್ಶನ್ ಅವರ ಬಗ್ಗೆ ಅವರು ಮಂಗಳೂರಿಗೆ ಬಂದಾಗ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ. ಈ ಸಂದರ್ಭದಲ್ಲಿ ಅವರು ಒಂದು ಉತ್ತರವನ್ನು ನೀಡ್ತಾರೆ. ಅಂದ್ರೆ ಯಾವತ್ತಿದ್ರು ಸುಮಲತಾ ಅವರು ಅಮ್ಮ ಅಮ್ಮನೇ, ಅವರ ಕೈಯನ್ನು ಯಾವತ್ತೂ ಕೂಡ ಬಿಡೋದಕ್ಕೆ ಆಗೋದಿಲ್ಲ. ಈ ಹಿಂದೆ ಕೂಡ ಅವ್ರ ಜೊತೆ ನಿಂತಿದ್ದೆ, ಹೀಗಾಗಿ ಈಗಲೂ ಕೂಡ ಅವ್ರ ಜೊತೆ ನಿಲ್ತೇನೆ ಎನ್ನುವಂತ ಮಾತನ್ನು ಹೇಳಿರುವಂತದ್ದು. ಈ ಮೂಲಕ ದರ್ಶನ್ ಅವರು ಒಂದು ವೇಳೆ ಸುಮಲತಾ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ, ಒಂದು ವೇಳೆ ಪಕ್ಷೇತರ ಅಥವಾ ಬಿಜೆಪಿಯಿಂದ ಎಲ್ಲಾದ್ರೂ ಟಿಕೆಟ್ ಸಿಕ್ಕಿ ಆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ನಾನು ಸಪೋರ್ಟ್ ಮಾಡ್ತೇನೆ ಎನ್ನುವಂತ ನಿಟ್ಟಿನಲ್ಲಿ ಪರೋಕ್ಷವಾಗಿ ಈ ಒಂದು ಗೊಂದಲಗಳಿಗೆ ಉತ್ತರವನ್ನು ನೀಡಿರುವಂತದ್ದು. ಹೀಗಾಗಿ ಸದ್ಯ ದರ್ಶನ್ ಅವರು ಸುಮಲತಾ ಅವರ ಪರವಾಗಿ ನಿಂತಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ ನಟ ದರ್ಶನ್ ಅವರು ಪ್ರಚಾರ ಮಾಡುವಂತದ್ದು ಫಿಕ್ಸ್ ಎನ್ನುವಂಥದ್ದು ಅವರ ಉತ್ತರದಲ್ಲೇ ಗೊತ್ತಾಗುತ್ತೆ. ಹೀಗಾಗಿ ಅವರು ಹೇಳಿರುವಂತಹ ಉತ್ತರ ತುಂಬಾ ಸ್ಪಷ್ಟವಾಗಿದೆ. ಸುಮಲತಾ ಅವರು ನಂಗೆ ಯಾವತ್ತಿದ್ರು ಅಮ್ಮ ಅಮ್ಮನೇ, ಅವರನ್ನು ಕೈ ಬಿಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಈ ಹಿಂದೆ ಏನು ಅವ್ರ ಜೊತೆ ನಿಂತಿದೆ, ಹೀಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಅವ್ರ ಜೊತೆ ನಿಲ್ತೇನೆ ಎನ್ನುವಂತ ಮಾತನ್ನು ಅವರು ಸ್ಪಷ್ಟಪಡಿಸಿರುವಂತದ್ದು. ಮಧುಶ್ರೀ, ಧನ್ಯವಾದ ಅಶೋಕ್.